ಅಲ್ಲ ಹುಡುಗಿ ಬರೋ ಇಟ್ ಪಗಾರಕ್ಕೆ ನಿನ್ನೂ ಕರ್ಕೊಂಡು ಮಕ್ಳು ಕರ್ಕೊಂಡು ಅಲ್ಲಿ ಹೋಗಿ ಚಾಕ್ರಿ ಮಾಡಕ್ಕಾಕಿತ್ತೇನ? ನಿಮ್ಗೆ ಎಲ್ಲ ಊಟಕ್ಕೆ ಹಾಕೋದು ಮನಿ ನೋಡಿರ್ಬೋದು. ಅವನಾದ್ರೂ ಒಂದು ರೂಮ್ನಾಗ ಇರ್ತಾನೆ, ಮತ್ತೆ ನೀ ಇದ್ರ ಒಂದು ಮನಿನೇ ನೋಡ್ಬೇಕು. ಹುಡುಗರು ಸಾಲಿಗೆ ಹಾಕ್ಬೇಕು. ಇಲ್ಲೇ 10,000 ರೂಪಾಯಿ ಸಾಲಿ ಫೀಸ್ ಆದ್ರೆ ಅಲ್ಲ 50,000 ರೂಪಾಯಿ ಇರ್ತದೆ ಸಾಲಿ ಫೀಸ್. ಇಲ್ಲೇ ಬುಕ್ಕಿಗೆ 100 ರೂಪಾಯಿ ಆದ್ರೆ ಅಲ್ಲ 500 ರೂಪಾಯಿ ಇರ್ತೈತಿ. ಈ ನಮ್ನಿ ಖರ್ಚು ಮಾಡಿ 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 ಅವ್ನು ಇಲ್ಲಿಗೇನು ರೊಕ್ಕ ತರ್ತಾನ, ಅಲ್ಲಿ ಅವಂಗ ಕರೆಕ್ಟ್ ಆಗ್ಬಿಡ್ತದ. ತಣ್ಣಗಿರ ಬಾಯಿ ಮುಚ್ಕೊಂಡು ಇಲ್ಲೇ ಬಿದ್ದಾಡ. ಇಲ್ರಿ ಎತ್ತೀರ ಮಕ್ಕಳನ್ನೇನು ಕರ್ಕೊಂಡು ಹೋಗಲ್ಲ. ಮಕ್ಳು ಕರ್ಕೊಂಡು ಹೋಗಲ್ಲ ಮತ್ತೆ ಹುಡುಗನಲ್ಲಿ ಇಲ್ಲಿ ಬಿಟ್ಟೋಕಿಯ? ನನಗಾಗಲ್ಲ ಬಿಡಿ ಎಲ್ಲ ಮಾಡಕ. ನಂದು ಒಂದನ್ ಮಾಡಕ ನನಗೆ ಆಗಲ್ಲ. ಇನ್ನು ಅವೆರಡ್ರದ್ದು ಮಾಡ್ಕೊ ಕುಂದ್ರಂದ್ರೆ ನನ್ನೇನು ಮನುಷ್ಯ ಮಾಡಿಯಾ ಏನು ದನ ಮಾಡಿಯಾ ನೀನು? ಆಗಲ್ಲ ಬಿಡು ಆಗಲ್ಲ. ನನಗೆ ಅವೆಲ್ಲ ಮಾಡ್ಕೊತ ಕುಂದ್ರಕ್ಕೆ ಆಗೋದಿಲ್ಲ ನೋಡ್ತಾಯಿ. ಬೆಳಗ್ಗೆ ದೌಡೆದ್ದು ಕಾವಕ್ಕೆಲ್ಲ ಮಾರಿ ಮುಕ್ಳಿ ಎಲ್ಲ ತೊಳಿ ಹಲ್ಲ ತಿಕ್ಸ ಜಳಕ ಮಾಡ್ಸ ಡಬ್ಬಿ ಕಟ್ಟ ಸಾಲಿ ಕಸಿ ಏನು ನನಗಾಗೋದಿಲ್ಲ. ಇಲ್ರಿ ಇತ್ತೀರ ನೀವೇನು ಮಾಡೋದು ಬೇಡ. ಅವ್ವ ಹೇಳಾಳ ಅವೆರಡು ಹುಡುಗರು ಇಲ್ಲೇ ತಂದುಬಿಡ. ಡೈಲಿ ಸ್ಕೂಲಿಗೆ ನಾನೇ ಕಳಿಸ್ತೀನಿ, ನಾನೇ ಟಿಫನ್ ಮಾಡ್ತೀನಿ, ನಾನೇ ಎಲ್ಲ ಮಾಡ್ತೀನಿ. ನನ್ನ ಮಗನ ಜೊತೆಗೆ ಅವೆರಡು ಮಕ್ಕಳು ನನ್ನ ಮೊಮ್ಮಕ್ಕಳು ನಂಗೇನು ಮಾಡೋಕ್ಕೆ ಖುಷಿನೇ ಇನ್ನು ಬಿಡು ಇಲ್ಲಿ ತಂದ ನಾತಾಳ. ಅದಕ್ಕೆ ಹಾಗೆ ಮಾಡೋಣ ಅಂತ. ಭಾರಿ ಪಾಠ ಆಗೈತಿಲ್ಲ ಹಂಗಾರೆ. ಅಂದ್ರೆ ನಿಮ್ಮ ಮೌನ ಹೇಳ್ಕಳ್ಸಾಳ ಅಂತ ಆತು. ಹಿಂಗೆ ಒಕ್ಕೆನಂತ ಗಂಟು ಬೀಳು ಅಂತೇಳಿ. ಅಲ್ಲಲ್ಲಲ್ಲಲ್ಲ ಏಸ್ ಮನಿ ಮುರಿದಾಳ ಏನ ಹಿಂಗ ಹೇಳ್ಕೊಟ್ಟು ಅದನ್ನ ಮಾಡಿ ಇದನ್ನ ಮಾಡಿ ಎಷ್ಟು ಸೊಕ್ಕಿರ್ಬೇಕೀಗ ನನ್ನ ಮನೆ ವಿಚಾರಕ್ಕೆ ತಲೆ ಹಾಕಕ್ಕ. ನೀನ ಇಲ್ಲಿ ಆಗಿದ್ದನ್ನೆಲ್ಲ ಓಡಾಗಕ್ಕೆ ಓಲಿ ಬರಕ್ಕೆ ಹೋಗಿದ್ದೇನೆ ನೀನು. ಅಬ್ಬ ಅದಕ್ಕೆ ನಾ ಅನ್ನೋದು ತಾಯಿ ಮಗಳು ಬಾರಿ ಕ್ರಿಮಿನಲ್ ಅದಿರಿ ನೀವು ಅಂತೇಳಿ. ಇದು ನನ್ನ ಮಗ ಬುದ್ಧಿಲ್ಲ. ನಂಬ್ತತಿ ಬೆಳ್ಳಗಿರೋದೆಲ್ಲ ಹಾಲು ಅನ್ಕೋತತ್ ನನ್ನ ಮಗ. ಗೊತ್ತನ ಇಂಥ ನಮಕರಮದಿರಿ ನೀವು ತಾಯಿ ಮಗಳು. ಅಲ್ಲ ಎಷ್ಟಿರ್ಬೇಕಿ ತಿಂಡಬಡಿಕೆಗೆ ಅದನ್ನ ಹೇಳಿ ಮತ್ತೆ ನೀ ಹೇಳ್ಕಶಾಳಲ್ಲ ಎಷ್ಟಿರ್ಬೇಕೀಗೆ. ನೀ ಅದನ್ನ ಕೇಳ್ಕೊಂಬಂದು ನನ್ನ ಮೇಲೆ ಪ್ರಯೋಗ ಮಾಡಕತ್ತೀಯನ? ಅಂದ್ರ ನಿನಗ ಅತ್ತಿ ಮಾತಿಗಿತ್ತ ತಾಯಿ ಮಾತ ಮುಖ್ಯ ಅಂತ ಆತ. ಲೇ ಬಿಡಾಡಿ ಹೋಗ್ಲೇಲೆ ಅವ ದುಡಿಲಿ ದುಡ್ತಂದ್ರೆ ಈಡೆಗೆ ಬಂಗಾರ ಮಾಡಿಸ್ಕೊಳ್ಳ ಹಾಕೊಳ್ಳೋನು ಎಲ್ಲ ಬೆಂಡ್ಲಾರು ನೋಡಿ ಹೊಟ್ಟೆ ಸಂತ ಬಿಟ್ಟು ಸಾಯ್ತಾವು. ಏನ ಸುಮ್ಮನಿರು ಅದನ್ನ ಬಿಟ್ಟು ಏನ ಹೋಗ್ಬೇಡ ಅನ್ಬೇಡ ಅವಂಗ. ಹಿಂದಿಂದ ಹೋಗಿ ಏನು ಉದ್ದು ರೀತಿಯಲ್ಲೇ ತಣ್ಣಗೆ ಬಿದ್ದಾಡಿಲ್ಲೇ. ಅದು ಅಲ್ಲದೆ ಮಕ್ಳು ಬಿಟ್ಟು ಹೋಗ್ಗಳಂತ 3 ವರ್ಷ 2 ವರ್ಷ 4 ವರ್ಷ ಮಕ್ಳು ಬಿಟ್ಟು ಹೋದ್ರೆ ಅವ್ರ ಭವಿಷ್ಯ ನೋಡೋದಂಗ. ಯಾರು ಅವು ತಾಯಿ ತಂದೆ ಅಂತೇಳಿ ಯಾರನ್ನ ಕರಿಬೇಕು? ಮರ್ತಾ ಹೋಗವ ಅಷ್ಟೇ. ಏನ ಆಮ್ಯಾಗ ನೋಡು ತಾಯಿ ಯಾರ ನಾಯಿ ಯಾರ ಅಕ್ಕಿ ನೋಡ ಆಮೇಲೆ ವಿಚಾರ ಮಾಡು. ಅದಕ್ಕೆ ನನ್ನ ಮಾತು ಕೇಳು. ಯಾವ್ದು ಊರಿಗೆ ನೀ ಏನು ಹೋಗೋ ಅವಶ್ಯಕತೆ ಇಲ್ಲ. ಒಬ್ಬನ ಹೋಗಿ ಬರ್ಲಿ ತಣ್ಣಗೆ ಇರೋ ಅಷ್ಟೇ. ಹೇಳಕತ್ತೇನೆ ಕೇಳಿ ನಿನಗೆ. ಏನು ಇದ್ದಿತ್ತೇನು ಇಲ್ಲೇ ಏನು ಮಾಡಿ ಹಾಕು ಹುಡುಗರಿಗೆ ಸಾಲಿಗೆ ಕಳ್ಸು. ಇಲ್ಲ ದಿಮಾಕ್ ಮಾಡ್ಬೇಡ. ಅತ್ತಿಯರ ನೀವು ಬೇಕಾದ ಹೇಳಿದ್ರು ನನ್ನ ನಿರ್ಧಾರ ಬದಲಾಗೋದಿಲ್ಲ. ಒಂದು ಅವ್ರು ಹೋಗೋದು ಬೇಡ, ಇಲ್ಲ ನಾನು ಅವ್ರ ಜೊತೆಗೆ ಹೋಗಕ್ಕೆ ಅಷ್ಟೇ. ಒಟ್ಟು ನನಗದು ಏನು ಮಾಡ್ತೀರ ಗೊತ್ತಿಲ್ಲ. ನನ್ನ ಮಕ್ಕಳು ಬೇಕಾದ್ರೆ ತೆಗ್ಬಿಟ್ಟು ಹೋಗ್ತೇನೆ ನಾನು. ಆದ್ರೆ ನಾನಂತರೂ ನನ್ನ ಗಂಡನ ಜೊತೆಗೆ ಹೋಗಲೇಬೇಕಷ್ಟೆ. ನನ್ನ ಗಂಡನ ಬಿಟ್ಟಿರೋಕ್ಕಾಗಲ್ಲ. ಅರ್ಥ ಮಾಡ್ಕೊರಿ ಅತ್ತಿಯರ. ಯಾವ ಗಂಡು ಮಕ್ಳೇನು ಸಾಚ ಅಲ್ಲ. 5 ವರ್ಷ 4 ವರ್ಷ ಹೆಂಡತಿ ಸಂಪರ್ಕನೇ ಇಲ್ಲದೆ ಅವ್ರಿಲ್ಲ ಅಲ್ಲಿ ಇರ್ತಾರ ಅಂತಂದ್ರೆ ಅದು ಹೆಂಗೆ ಇರ್ತಾರೆ ಅತ್ತಿಯರ? ಉಪಕಾರ ತಿನ್ನಂಗಿಲ್ಲ ಅವರು. ನಾ ಇದನ್ನು ಡೈರೆಕ್ಟಾಗೆ ಕೇಳ್ತೀನಿ ನಿಮ್ಮ ಹತ್ರ. ನಾಚಿಕೆ ಆದರೂ ಪರವಾಗಿಲ್ಲ, ಮಾನ ಮರ್ಯಾದೆ ಹೋದ್ರೂ ಪರವಾಗಿಲ್ಲ. ಆವಾಗ ಬೇರೆ ಹೆಣ್ಣಿನ ಸವಾಸ ಮಾಡಿದರೆ ಏನು ಮಾಡಲಿಲ್ಲ ನಾನು. ನನಗದೆಲ್ಲ ಬೇಕಾಗಿಲ್ಲ ರೀ ಅತ್ತಿಯರ. ನನ್ನ ಗಂಡ ಮಾತ್ರ ಆಗಿರ್ಬೇಕಷ್ಟೆ. ಅಯ್ಯೇ ಮಾನಗೆಟ್ಟಕ್ಕೆ ಏನು ಅಸಹ್ಯ ಮಾತಾಡ್ತೀರಿ? ನೋಡ್ದೇನು ಬಸ್ಸು ನೋಡ್ದೇನು? ಅಲ್ಲ ಅಂದ್ರೆ ನೀ ಇನ್ನಬೇಕಿ ಬೆನ್ನ ತೊಗೊಂಡೋಕ್ಕಿ ಅನ್ನೋ ಅರ್ಥಕ್ಕೆ ಮಾತಾಡಿದ್ಲಕ್ಕಿ. ನೋಡ್ಲಾ ನಿನ್ನ ಮೇಲೆ ನಂಬಿಕೆನೇ ಇಲ್ಲಕ್ಕಿಗೆ. ಯಾಕ ಮನ್ಸ ಯಾಕ ಎಲ್ಲ ಬಾಯ್ ಬಿಟ್ಟೆ ಮಾತಾಡ್ಲಿ? ಅವ ಏನಾದ್ರು ಯಾಕೆ ಆಗ್ವಲ್ತಕ್ ಬಿಡ ಹೋಲತ್ತಾಗ ನಾವು ಹೋಗೋದೇ ಬೇಡ ಅನ್ನತ್ತೆ. ನನ್ನ ಮಾತು ಕೇಳುವಲ್ಲಿ. ನಂಗೆ ಹೋಗಕ್ಕೆ ಇಷ್ಟ ಇಲ್ಲವ. ನನ್ನ ಊರು ನನ್ನ ಭಾಷೆ ನನ್ನ ಜನ ಬಿಟ್ಟು ನಾ ಎಲ್ಲಿ ಹೋಗೋಲ್ಲ. ಬಿಡಲ್ಲ ನಾನು. ನೀ ಹೋಗ ಮಠ ಬಿಡಲ್ಲ. ನೀ ಹೋಗ್ಬೇಕು ದುಡಿಬೇಕು ಈಡೆಗೆ ಅಷ್ಟೇ. ಲೇ ಬೆಂಡ್ಲಿ ನಾ ಹೊಕ್ಕನಿ ಹಂಗ ಹಿಂಗ ಅಂತ ಹೇಳಿ ಇವತ್ತು ನಿನ್ನ ಗಂಡನ ಹೋಗೋದು ಬಿಡಿಸಿರ್ಬೋದು. ಆದ್ರೆ ನಾ ಎಲ್ಲ ಟೈಮು ನೀ ಹೇಳ್ಕೊಂಡಂಗೆ ಆಕತಿ ಅಂತ ಮಾತ್ರ ತಿಳ್ಕೊಬೇಡ. ಏನ ನಂಗೆ ಗೊತ್ತೈತಿ ಏನು ಮಾಡ್ಬೇಕಂತೆ. ಎಷ್ಟಿರ್ಬೇಕು ಇವ್ರಿಗೆ. ಇರಲಿ ಅದು ಹೆಂಗೆ ನನ್ನ ಗಂಡನ ಊರು ಬಿಟ್ಟು ಊರಿಗೆ ಕಳಿಸ್ತಾರ ನಾನು ನೋಡ್ತೀನಿ. ಯವ್ವ ಅದೇನೋ ವಯಸ್ಸಾದ್ಮೇಲೆ ಕಾಶಿ ರಾಮೇಶ್ವರ ಹಿಂಗ ತೀರ್ಥ ಪುಣ್ಯಕ್ಷೇತ್ರಗಳಿಗೆ ಹೋಗ್ಬೇಕಂತಾರಂತ. ನಿನಗೇನಾರು ಹೋಗ್ಬೇಕಂತ ಆಸೆ ಐತೇನ್ಗೆ? ಆಸೆ ಏನೋ ಐತಪ್ಪ. ಆದ್ರೆ ಮೈಯಾಗ ಶಕ್ತಿ ಉಳಿದಿಲ್ಲಪ್ಪ ನನಗೆ. ನನಗೆ ಆ ಬೆಟ್ಟ ಗುಡ್ಡ ಹತ್ತೋದಾಗಿರ್ಬೋದು ಯಾವುದೊಂದು ಕೈಲಿ ಈಗಲ್ಲಿಗೆ ಮೊದ್ಲಿನಂಗೆ ಭಾಳ ಜುಗ್ಗಾಗೈತಿ ದೇಹ. ಭಾಳ ಜುಗ್ಗಾಗೈತಿ. ಅತ್ತಿಯರ ಪಾಪ ನಿಮಗೊಂದು 5 ವರ್ಷ ಮುಂಚೆ ನಾವು ಕರ್ಕೊಂಡು ಹೋಗ್ಬೇಕಿತ್ರಿ. ನಮ್ಮ ಜಂಜಾಟದಾಗ ನಿಮ್ಮನ್ನ ಲಕ್ಷ್ಯಕ್ಕೆ ತಗೋಲಿಲ್ಲ. ನೀವು ಅದ್ರ ಬಗ್ಗೆ ಏನು ಹೇಳಲೇ ಇಲ್ಲ ನಮಗೆ. ಹೇಳಿದ್ರಂದ್ರೆ ಹೆಂಗಾರ ಹೋಗ್ಬರೋ ವ್ಯವಸ್ಥಾರ ಮಾಡ್ಬೋದಿತ್ತು. ಇರ್ಲಿ ಬಿಡ್ರಿ ಇವ. ನೀವು ಹೋಗಿ ಬರ್ರಿ. ಇನ್ನೊಂದು 2 3 4 ವರ್ಷ ಬಿಟ್ಟು ನೀವು ಹೋಗಿ ಬರ್ರಿ. ಏನು ನೋಡ್ಕೊಂಬರ್ರಿಪ್ಪ. ನಿಮ್ದೇನು ಶಕ್ತಿ ಐತಿ ನಡೀತೈತಿ. ನಮ್ಗಾಗಲ್ಲ ಹೋಗ್ಬರಕದು. ಅತ್ತಿಯರ ಈ ವಯಸ್ಸಾದ್ಮೇಲೆ ಯಾಕೆ ಈ ತೀರ್ಥ ಪುಣ್ಯಕ್ಷೇತ್ರಗಳಿಗೆ ಹೋಗ್ಬೇಕು? ಈಗ ಮೊದ್ಲು ಹೋಗ್ಬೋದಲ್ಲ. ಹಂಗೆ ವಯಸ್ಸಾದ್ಮೇಲೆ ಹೋಗ್ಬೇಕಾ?
ಏ ಅದಕ್ಕೇನಿಲ್ಲವ, ವಯಸ್ಸಾದವರು ವಯಸ್ಸಾಗ್ಲಾರ್ದವರು ಅಂತ ಏನಿಲ್ಲ. ದೇವ್ರ ದಿಂಡ್ರ ದರ್ಶನ ಮಾಡಕ್ ಯಾರಾದ್ರೂ ಸಹ್ಯೆ ಆಗಲ್ಲ. ವಯಸ್ಸಾದ್ಮೇಲೆ ಯಾಕಂತಾರಂದ್ರೆ ಕಡಿಗಾಲಕ್ಕೆ ದೇವ್ರ ಮನುಷ್ಯಾಗ ಒಂದು ಅಂದ್ರೆ ಹೋಗಿ ನೋಡಿ ಕೈ ಮುಗಿದು ಸಾಕಪ್ಪ ಇನ್ನಿ ಮನಸ್ ಜಲಮ ಮುಕ್ತಿ ಕೊಡಪ್ಪ ದೇವ್ರೆ ಅಂತ ಕೆಲವ್ರು ಬೇಡ್ಕೋತಾರ. ಅಷ್ಟೇ, ಮತ್ತೆ ಅದು ಬಿಟ್ರೆ ಮತ್ತೊಂದು ಏನಿಲ್ಲ. ಓ ಹಿಂಗೂ ಐತೆ ಅದ್ರಾಗ. ಅದೇ ಅಂತೀನಿ ನಾನು, ವಯಸ್ಸಾದವ್ರಷ್ಟೇ ಯಾಕೆ ಹೋಗ್ಬೇಕು, ವಯಸ್ಸಾಗ್ಲೇ ಇಲ್ದವ್ರ ಮತ್ತೆ ಏನ್ ಮಾಡೋದು ಅಂತ. ನಾವು ಹೋಗ್ಬರ್ಬೇಕಾಗೈತಿ ಅತ್ತಿಯರ, ಕಾಶಿ ರಾಮೇಶ್ವರ ಏನ ಇವೆಲ್ಲಕ್ಕೂ ನಾವು ಹೋಗಿ ಬರ್ಬೇಕಾಗೈತ್ರಿ ಅತ್ತಿಯರ. ಹೋಗಿ ಬರ್ಬೇಕಂದ್ರೆ ರೊಕ್ಕ ಬೇಕಲ್ಲ ಕೈಯಾಗ. ₹1 ಇಟ್ಕೊಲಾರ್ದ ಎಲ್ಲ ಇದು ಮಾಡಿ ಈ ಕಳ್ಸೋರ್ ಯಾರು ಹೇಳಿ, ರೊಕ್ಕ ಬೇಕಲ್ಲ. ಈಕಿನ್ನ ಪ್ರಿಯಾನ್ ಒಂದ್ ಮಾತು ಕೇಳ್ತೀಯನ ಪೂಜಾನ? ಅಲ್ರಿ ಹೋಗಿ ಬರಕೇನು ತುಷಾರ್ ರೊಕ್ಕ ಬೇಕನು? 30,000 ಬೇಕೋ ಏನೋ 50,000 ಬೇಕೋ ಗೊತ್ತಿಲ್ಲ. ಈಗ ಅದನ್ನ ನಾ ಹಿಂಗೆ ಪೂಜಾನ್ ಕೇಳಕತ್ತಿ, ಎಷ್ಟೇ ಆದ್ರೂ ಕೊಟ್ರೆ ಅನುಕೂಲಕ್ಕೆ ಹೊರಗಂತೇಳಿ ಮದುವೆ ಮಾಡಿ ಕೊಟ್ಟಿದ್ದು ಮುಗೀತು. ಅವ್ರ ಕಡೆ ಅಷ್ಟೆಲ್ಲ ರೊಕ್ಕ ಕೇಳಕತ್ತೇನ? ಸುಮ್ಮನಿರ್ನಿ, ಹಂಗೆಲ್ಲ ಕೇಳಕ್ಕಲ್ಲ ಆಗಲ್ಲ. ಅತ್ತಿಯರ ಪೂಜಾನೇ ಕೇಳ್ತೀರಿ ಅಲ್ಲ, ಮಗ ಅದಾರಲ್ಲಮ್ಮ ಇವ್ರಿಗೆ ಕೇಳ್ರಿ, ಕಳ್ಸೋದಿದ್ರೆ ಕಳಿಸ್ತಾರೆ ಇವ್ರೆ. ಅಯ್ಯೋ ನಾ ಕೇಳಿದ್ನಿ ಅಂದ್ರೆ ಮುಗಿದೋತಿ ಕತಿ. ಮೊದಲೇ ಸಾಲ ಆಗೈತಿ ಅಂತೇಳಿ ಅಂತಾನ. ಈಗ ನಾನು ರೊಕ್ಕ ಕೊಡಿ ಇಷ್ಟ ಅಂದ್ರೆ ಏನು ಅನ್ಕೊಳಕಿಲ್ಲ. ಹೋಗ್ಲಿ ಪಾಪ ಒಂದೇ ಜಗ್ ಐತಿ ಸಾಲ. ನಾವೇನು ದೇವ್ರ ದಿಂಡ್ರು ನೋಡಿ ಏನಾಗಬೇಕಾಗಿಲ್ಲ, ಇರ್ತೀವಿ ಮನ್ಯಾಗ. ನೋಡೋಣ ನಮ್ಮ ಆಸೆ ಯಾವತ್ತು ಈಡೇರ್ತತೆ ಏನೋ. ಅಲ್ಲ ಶಾಂತವ, ಅಂಗಡಿ ತೆಗಿಯಕ್ಕೆ ಹೋಗಂಗಿಲ್ಲ ನೀನು? ಹೋಗ್ಬೇಕ್ರಿ ಅತ್ತಿಯರ, ಈ ಬೀದಿ ಕೊನ್ಯಾಗ ಅದೇನೋ ಪೈಪ್ ಹಾಕಕತ್ತಿದ್ರ ಅಂತೇಳಿ ಕೊಚ್ಚಿದ್ರಲ್ಲ, ಎಲ್ಲ ರೋಡ್ ತೆಗ್ ಕಡ್ದಿದ್ರಲ್ಲ, ಮುಚ್ಚೇ ಇಲ್ಲ ಅದನ್ನ. ಯಪ್ಪ ದೇವ್ರಿ, ಅದನ್ನ ನಡ್ಕೊಂಡು ಅದನ್ನ ದಾಟಿ ಹೋಗಾಕ ಈ ಮಳ್ಯಾಗ ಜರದ್ ಬಿದ್ನಿ ಅಂದ್ರೆ ನಾನು ಏನ್ ಮಾಡ್ಲಿ? ಅದಕ್ಕೆ ಅದೇ ಅನ್ನತ್ತಿದ್ದೆ ಶಿವಲಿಂಗಗ, ಯಪ್ಪ ಜರದ್ ಬಿದ್ನಿ ಅಂದ್ರೆ ಏನ್ ಮಾಡ್ಲಿ ಯಪ್ಪ ನಾನು ಇವತ್ತು ಅಲ್ಲಿಗೆ ಬರೋದ ವಜ್ಜಾಗಿತ್ತು ನನಗ ಅಂದೆ. ಅದಕ್ಕೆ ಹೌದಲ್ಲಕ್ಕ, ಇವತ್ತೊಂದಿನ ನಾವು ನೋಡ್ಕೋತೀವಿ ಹೆಂಗಾರ ಮಾಡಿ. ನಾಳೆ ನಾವು ಗಾಡಿ ಮ್ಯಾಗ ಹೋಟೆಲಿಗೆ ಹೋಗಿತ್ತ ಮುಂಚೆ ನೀನ್ ಬಂದು ಕರ್ಕೊಂಡು ಹೋಗ್ಬಿಡ್ತೇವಿ, ಅಂದ್ರೆ ನಿಂಗೆ ಭಾಳ ತ್ರಾಸ ಆಗಂಗಿಲ್ಲ ಅಂತ ಹೇಳಾನ. ಹಂಗೆ ಮಾಡೋಣ. ಅಲ್ಲ ಅವನ ನಿಮ್ಮ ತಮ್ಮನ್ನೇ ಕೇಳ್ಬೇಕಿಲ್ಲ, ಒಂದು 5,000 ಕೊಡ್ಲಾ ಹಿಂಗೆ ಊರಿಗೆ ಹೋಗ್ಬೇಕಂತ ಮಾಡೇವಿ ಅಂತೇಳಿ, ಹೌದಿಲ್ಲ? ಏನು ಬೇಕಂದಂಗೆ ಎಲ್ಲ ಕೊಟ್ಟು ಮಾಡಿ ನೋಡ್ಕೊಂಡು ಒಂದು 5,000 ಯಾಕೆ ಕೊಡಲ್ಲ ಅಂತಿ? ಕೊಟ್ಟರು ಕೊಡ್ಬೋದು. ಬ್ಯಾಡ್ರಿ ಐತ್ಯಾರ, ನನಗೆ ಯಾಕೆ ಕೇಳೋಕ್ಕಾಗಲ್ಲ. ಕೇಳಿ ನೋಡು, ನಿನಗಲ್ಲ ನನಗೇನೇನು ಕೊಡ್ಸಂದಿಲ್ಲ, ಏನು ನಮಗಲ್ಲದೇನು ಅಕ್ಕ ಅನ್ನೋ ಒಂದು ಪ್ರೀತಿ ಐತಿ ಅವಂಗೆ. ಪಾಪ ಸುಳ್ಳು ಹಾಕನ್ಬೇಕು, ಕೊಟ್ಟರು ಕೊಡ್ಬೋದು. ಅದಕ್ಕೆ ಹೇಳಿದೆ, ನೋಡಿ ಏನು ಮಾಡ್ತಿ? ಕೊಡ್ತಾನ್ರಿ ಐತೀರ, ಪಾಪ ಕೇಳಿದ್ರೆ ಕೊಡ್ತಾನ. ನನಗೆ ಕೇಳಕ್ ಇಷ್ಟ ಇಲ್ಲ. ಸಾಕಿದ್ದಕ್ಕೆ ನೋಡ್ಕೊಂಡಿದ್ದಕ್ಕೆ ಪ್ರತಿಫಲ ಕೇಳಕತ್ತೇನ್ರಿ ಐತೀರ? ನನಗೆ ಇನ್ನೂ ಗುರ್ಸಿದ್ದನ್ ಬೆನ್ಮ್ಯಾಗ ಇನ್ನೊಬ್ಬ ಮಗ ಇದ್ದಿದ್ರೆ ನೋಡ್ಕೊಂತಿದ್ನಿಲ್ಲ. ಹಂಗ ಅನ್ಕೊಂಡೇನು ನೋಡ್ರಿ ನಾ ಅಂತ. ನನಗೆ ಅವನ್ನ ಅಷ್ಟೊಂದು ರೊಕ್ಕ ಕೇಳಕ್ ಇಷ್ಟ ಇಲ್ಲ ಅತ್ತೇರ. ಅವ ಏನದು ಏನು ಇಷ್ಟ ಇಲ್ಲ? ಎಲ್ಲಿ ಹೊಂಟ್ರಿ? ಏನಿಲ್ಲಪ್ಪ, ಅದ ಕಾಶಿ ರಾಮೇಶ್ವರ ವಯಸ್ಸೊಂದು ಆಗೈತಲ್ಲ, ದೇವ್ರ ದಿಂಡ್ರು ಕಣ್ಣು ಮುಚ್ಚಿದ್ರಾತ ಅಂತೇಳಿ ಅದನ್ನೇ ಮಾತಾಡತ್ತಿದ್ವಿ. ಈಗ ಅದು ಹೋಗಿ ಬರಕ್ಕೆ ಒಂದು 50-60 ಸಾವಿರ ರೂಪಾಯಿ ಅಂತ ಇಬ್ಬರಿಗೆ ಅಂದ್ರೆ ಬೇಕೇ ಬೇಕು. ಏನು ಹೆಚ್ಚಿಗೆನೇ ಬೇಕೋ ಏನೋ ಯಾರಿಗೆ ಗೊತ್ತು. ಅದಕ್ಕೆ ಸುಮ್ಮನೆ ಏನು ಮಾಡಿದೆ ಕುಂತೆ. ಅಷ್ಟೊತ್ತಿಗೆ ಅತ್ತಿಯಾರ ಅಂದ್ರೆ ಶಿವಲಿಂಗನೊಂದು ಮಾತು ಕೇಳ ಅಂತೇಳಿ. ನನಗೆ ಯಾಕೆ ಕೇಳಕ್ಕೆ ಮನ್ಸಿಲ್ಲ. ಸುಮ್ಮನೆ ಅವ್ನು ಏನು ಅನ್ಕೊಳಕ್ಕಿಲ್ಲ, ಸಾಕಿದ್ದಕ್ಕೆ ನಮ್ಮಕ್ಕ ಪ್ರತಿಫಲ ಕೇಳಿಲ್ಲ ಅನ್ನಂಗೆ ಆದ್ರೆ ನಂಗೆ ಭಾಳ ಬೇಜಾರಾಕೈತಪ್ಪ. ಅದಕ್ಕೆ ಬೇಡ ಅಂದೆ. ಅವ ಯಾವ ಪ್ರತಿಫಲನೂ ನೀ ಏನು ಕೇಳೋದು ಬೇಡ, ಅವ್ರು ಕೊಡೋದು ಬೇಡ. ಇಷ್ಟಕ್ಕೂ ನೀ ಯಾಕೆ ಅವ್ರನ್ನ ರೊಕ್ಕ ಕೇಳ್ಬೇಕು? ನಮ್ಮಪ್ಪ ನಮ್ಮವ್ವ 1,00,000 ರೂಪಾಯಿ ಹೋಗೋಲ್ತಕ್ಕ, ಅದು 2 ಊರು ಅಡ್ಡಾಡಿ ಬರ್ತೀರಿ, ಅಡ್ಡಾಡ್ರಿ, ನಾ ತೆಗಿಸ್ಕೊಡ್ತೇನೆ, ಹೋಗಿ ಬರ್ರಿ. ಏನು 1,00,000 ರೂಪಾಯಿ? ಬೇಡಪ್ಪ ಮೊದ್ಲ ಸಾಲ ಆಗೈತೆ ನನಗೆ ಅನ್ನಕತ್ತಿ. ಈ ಟೈಮ್ನಾಗ ನಾನು ನಿನಗೆ ಮತ್ತೆ ಸಾಲ ಮಾಡಿಸಿ ರೊಕ್ಕ ತಗೊಂಡು ನಾ ಏನು ಊರು ಅಡ್ಡಾಡ್ಬೇಕನ್ನಂಥದ್ದು ಏನೂ ಇಲ್ಲ ನನಗೆ. ಏನು ನಂಗೆ ಇಷ್ಟ ಇಲ್ಲಪ್ಪ, ಬೇಡ. ಯವ್ವ, ಯಾವ್ದಾದಕ್ಕೋ ವಿಚಾರಕ್ಕೆ ಏನೇನಕ್ಕೆ ಸಾಲ ಮಾಡಿರ್ತೀನಿ. ವಯಸ್ಸ ತಂದೆ ತಾಯಿದೊಂದು ಆಸೆ ಈಡೇರ್ಸಕ್ಕೆ ಒಲ್ಲೆ ಅಂತೇನ? ಏನು ತಲೆ ಕೆಡ್ಸ್ಕೊಬೇಡ, ಹೋಗ್ಬಾ, ನಾ ರೊಕ್ಕ ತೆಗಿಸ್ಕೊಡ್ತೀನಿ. ಬೇಡಪ್ಪ, ಬೇಡ. 1,00,000 ರೂಪಾಯಿ ಖರ್ಚು ಮಾಡಿ ಊರು ಅಡ್ಡಾಡಂಥದ್ದು ಏನೂ ಇಲ್ಲ, ಬೇಡ. ಸುಮ್ಮನೆ ನಿಂಗೆ ತ್ರಾಸ ಆಕತಿ, ಏನು ಇನ್ನೇನು ನೋಡೋಣಂತ. ಸರಿ, ಈಗ ನಂದು ಹೇಳ್ಬೇಕಂದ್ರೆ ನಿಜವಾಗ್ಲೂ ಪರಿಸ್ಥಿತಿ ಸ್ವಲ್ಪ ವಜ್ಜಿನೇ ಐತಿ. ಆಯ್ತು, ಹಂಗೆ ಮಾಡ್ತೀನಿ. ಅವ ಹೋಗೋದಕ್ಕಿರಿ 1 ವರ್ಷ ಬಿಟ್ಟೇ ಹೋಗ್ರವ. 1 ವರ್ಷ ಬಿಟ್ಟು ನಾನು ಬೇಕಾರೆ ರೊಕ್ಕ ಕೊಡ್ತೀನಂತೆ. ಈಗ ಒಂದು ವರ್ಷ ಮಟ್ಟ ನಾನು ಸಾಲ ಹರ್ಕೋತೀನಿ. 1 ವರ್ಷ ಆಗಿಂದ ನನ್ನ ಸಾಲ ತೀರ್ತತಲ್ಲ, ಅವಾಗ ಏನು ಮಾಡ್ತೀನಿ, ನಾನೇ ಸ್ವಂತ ರೊಕ್ಕ ಜೋಡಿಸಿ 1,00,000 ರೂಪಾಯಿ ಕೊಡ್ತೀನಿ, ಊರು ಅಡ್ಡಾಡಿ ಬರ್ರಿ ಆತಾ? ಏನು? ಅಯ್ಯ ಆತಪ್ಪ ಮೊದಲು ನೀನು ಸಾಲ ಹರ್ಕೊ, ಆಮೇಲೆ ಮಕ್ಕಳು ಸಾಲಿ ಫೀಜು ಗೀಜು ಭಾಳ ಅದಾವ ಕಟ್ಟುವು, ಅವೆಲ್ಲ ಮಾಡ್ಕೊ. ಏನು ನಮಗೆ ರೊಕ್ಕ ಕೊಡ್ಬೇಕನ್ನೋದೇನೂ ಇಲ್ಲ. ನಾವೇನು ಎಲ್ಲ ದೇವ್ರು ನೋಡೇ ಏನು ಆಗ್ಬೇಕಾಗಿಲ್ಲಪ್ಪ. ನನಗೆ ನಿನ್ನ ನೆಮ್ಮದಿ, ನಿನ್ನ ಆರೋಗ್ಯ ಏನು ನನಗೆ ಅದು ಮುಖ್ಯ.
ನೀ ಚಂದ ಇದ್ದೆ ಅಂದ್ರೆ ಮಗನ ನಾ ಚಂದ ಇರ್ತೇನಪ್ಪ. ನನಗೆ ಸಾಲ ಮಾಡಿ ರೊಕ್ಕ ಕೊಡು ಅಂತ ನಾ ಕೇಳಂಗಿಲ್ಲ ಮಗನ. ಏನು ಬೇಡಪ್ಪ, ನಿನ್ನ ಮಕ್ಕಳು ಮರಿದು ನೀನು ನೋಡ್ಕೊ. ದುಡಿಯೋ ಒಬ್ಬವ ಪಾಪ, ತಿನ್ನೋರು ನಾವು ಇಷ್ಟು ಬಂದಿದ್ದೀವಿ. ಪಾಪ ನೀನಾರ ಎಲ್ಲಿಂದ ತರ್ತಿ? ಲಕ್ಷ ಕೊಡು 50,000 ಕೊಡು ಅಂತಂದ್ರೆ ಏನು ಬೇಡ, ನೀ ತಲೆ ಕೆಡಿಸ್ಕೊಬೇಡ. ಸರಿವ ಆತು. ಈ ಕರೆನ ನಂದು ಒಂಚೂರು ಪರಿಸ್ಥಿತಿ ವಜ್ಜಿನೇ ಐತಿವ, ಇಲ್ಲಾಂದ್ರೆ ಕೊಡ್ತಿದ್ದೆ ನಾನು. ಇರ್ಲಿ ಬಿಡು ಮಗನ, ಬೇಡಪ್ಪ. ಯವ್ವ ಬಾಡಿಗೆ ಹೊಂಟೇನು ಮುಂಡ್ಗೋಡ್ಕೆ ಹೋಗ್ಬರ್ಲೆ? ಹೋಗಿ ಬರ್ಬೋ ಹುಷಾರಿ. ಊಟಕ್ಕೆ ಏನು ಮಾಡ್ತಿ? ಅತ್ತೀರ ಮನೆಯಿಂದ ರೊಟ್ಟಿ ಪಲ್ಯ ಅನ್ನ ಸಾರು ಎಲ್ಲ ಇತ್ತು. ಆಮೇಲೆ ಬೆಳಿಗ್ಗೆ ಎದ್ದು ಬಿಸಿ ಅನ್ನ ಸಾರು ಮಾಡಿದ್ದೆ, ಕಟೇನಿ. ಚಲೋ ಆತ್ ಬಿಡಪ್ಪ. ಹಂಗಾರೆ ಅದನ್ನ ಹೊಡೆ ತುಂಬ ಊಟ ಮಾಡು. ಹೊರಗೆ ಏನು ತಿನ್ನಕೋಬೇಡ. ಹೊತ್ತಿಗೆ ಬೇಕಾರೆ ಚಾ ಕುಡಿ. ಆಯ್ತು ಬೇ, ಹೋಗ್ಬರ್ತೇನೆ. ರೀ ರೀ ಬರ್ತಾ ಒಂದು ಜಂಡು ಬಾಂಬ್ ಬಾಟ್ಲಿ ತೊಂಬರ್ರಿ, ತಲೆ ಹೊಡಿತಿರ್ತೈತೆ ರಾತ್ರಿ. ಹಂಗ ಒಂದು ಸಣ್ಣ ಮಕ್ಳಿಗೆ ಹಚ್ಚೋದು ವಿಕ್ಸ್ ಅದೊಂದು ತೊಂಬರ್ರಿ. ಅವು ಏನು ರಾತ್ರಿ ಗುರ್ರು ಗುರ್ರು ಅಂತಿರ್ತಾವ, ಸ್ವಲ್ಪ ಎದಿಗೆ ಹಚ್ಚಿ ಕೈ ಆಡಿಸಿ ಮನಸ್ಸಾಕ್ ಬರ್ತೈತಿ. ಅತ್ತಿಯರ ನಮ್ಮ ರತ್ನ ಎಷ್ಟು ಒಂದು ಒಳ್ಳೆ ಇದೈತಲ್ಲ ರೀ ಈಕಿಗೆ. ನೋಡಿದ್ರೆ ಗಂಡಗೆ ಬೆಳಗ್ಗೆ ಬಿಸಿ ಅಡಿಗೆ ಮಾಡಿ ಕಟ್ಟಿ ಎಷ್ಟು ಒಂದು ಆಣ್ಕಿಂದ ಬಾಳೆ ಮಾಡ್ಕೊಂಡು ಹೋಗತ್ತೆ ಹುಡುಗಿ. ಕರೆನ ಭಾಳ ಶಾಣೆ ಐತಿ. ಈಗಿನ ಕಾಲದಾಗ ಯಾರು ಇರ್ತಾರೆ ರೀ ಅತ್ತಿಯರ ಹಿಂಗೆ ಇಷ್ಟು ಮಂದಿ ಚಾಕ್ರಿ ಮಾಡಿ ಇಷ್ಟೆಲ್ಲ ಮಾಡಿಕೊಂಡು ಮನೆ ಮಠ ತೂಗಿಸ್ಕೊಂಡು ಚೆಂದಾಗಿ ಸಂಸಾರ ಮಾಡಿಕೊಂಡು ಎಲ್ಲ ಹೊಂದಾಣಿಕೆಯಿಂದ ಮಾಡ್ಕೊಂಡು ಹೋಗತ್ತೆ. ಬೆಳಗ್ಗೆನೂ ನೋಡ್ತೀರಿ ಒಂದು 6 ಗಂಟೆಗೆ ಹೇಳ್ತಾಳೆ, ಹೊತ್ತಾಗ ಮಠ ಮಕ್ಕಳಲ್ಲ, ಬೈಯ ಮಠ ಸರ್ತಿ ಆಗಲ್ಲ. ಹ್ಞೂನವ ಬಂಗಾರದಂತ ಸೊಸಿ. ನನಗೆ ನೀ ಹೆಂಗೆ ಸಿಕ್ಕೆ ಹಂಗೆ ನಿನಗೂ ಒಂದು ಒಳ್ಳೆ ಸೊಸಿನ ಸಿಕ್ಕಾಳ. ಬಗನ ಏನಾರು ಹಂಡ ಬಂಡ ಅಂತಿಂತ ಸಿಕ್ಕಿತ್ತಂದ್ರೆ ಗತಿ ಏನು ಹೇಳು, ಹೌದಿಲ್ಲ? ಒಳ್ಳೆ ಹುಡುಗಿ. ಸುಳ್ಳು ಯಾಕನ್ಬೇಕು? ಸುಣ್ಣ ಕಂಡವ್ರ ಎತ್ ಮಕ್ಳಿಗೆ ನಾವು ಮಾತಾಡ್ಬಾರ್ದವ. ಭಾಳ ಒಳ್ಳೆ ಹುಡುಗಿ. ಅದೇ ನಂಗೂ ಖುಷಿ. ನಿಜವಾಗ್ಲು ಭಾಳ ಒಳ್ಳೆ ಹುಡುಗಿ. ಎಷ್ಟು ಪ್ರೀತಿಯಿಂದ ಮಾತಾಡ್ತೈತಿ, ಎಷ್ಟು ಚಂದ ಇದು ಮಾಡ್ತಾಳ. ಅವ್ರ ಅವ್ನ ಗುಣ ಸರಿ ಇಲ್ಲ, ಹುಡುಗಿ ಬಂಗಾರದಂಗೆ ಐತಿ. ಅವ್ರ ಅಪ್ಪ ಚಲೋ ಅದ ನೀನು. ಹಂಗ ಆಗೈತಿ. ಅವ್ರ ಅಪ್ಪನ ಹೊತ್ತಾಳೈತಿ. ಹಾಗಾರೆ ಅತ್ತಿಯರ ನಾ ಒಂದಿಟ್ಟು ಹೊರಗೆ ಕೆಲಸ ಐತಿ, ಹೋಗಿ ಬರಲೇ? ಇಲ್ಲೇ ಗಿರ್ಜಿ ಮನೆ ಮಕ್ಳ ಮಠ. ಹ್ಞೂನವ ಹೋಗಿ ಬಾ. ನಾನು ಒಂದು ಈಟು ಅಡ್ಡಾಕ್ತೀನಿ, ಮಕ್ಕೊಂತೇನೆ. ಹೊರಗೆ ಮಳೆ ಒಂದು ಬರಾಕತ್ತೈತಿ. ಆತ. ಓಂ ಶ್ರೀ ರುಂಡ ಮಾಲಿನಿ ಜ್ಯೋತಿಷ ದರ್ಪಣ. ಭಾರತದ ಪ್ರಮುಖ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಶ್ರೀ ವಿಕ್ರಾಂತ್ ಭಟ್. ಪ್ರೀತಿ ಪ್ರೇಮ ವಿಚಾರ, ಸ್ತ್ರೀ ಪುರುಷ ವಶೀಕರಣ, ಮದುವೆ ಭಾಗ್ಯ, ಸಂತಾನ ಭಾಗ್ಯ, ವಿದ್ಯೆ ಉದ್ಯೋಗ, ಸಾಲಬಾಧೆ, ಅತ್ತೆ ಸೊಸೆ, ಕಲಹ, ದಾಂಪತ್ಯ ಕಿರಿಕಿರಿ, ಇನ್ನು ನಿಮ್ಮ ಯಾವುದೇ ನಿಗೂಢ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. ಹಿಂದೆ ಸಂಪರ್ಕಿಸಿ 9986696053.